ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿಶಂಕರ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇರೋ ಫ್ರೆಂಡ್ಸ್ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲು ಇಲ್ಲಿ ಗಂಗಾ ತುಂಬ ಯೋಚನೆ ಮಾಡ್ತಾ ಇರ್ತಾಳೆ. ಇಲ್ಲ, ಕರೆಕ್ಟು, ಶಂಕರ್ ಅವ್ರು ಹೇಳಿದ್ದು ಕರೆಕ್ಟ್ ಆಗಿದೆ. ಯಾಕೆಂತಂದರೆ ನಾನೇನಾದರೂ ಶಂಕರ್ ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ ಅಂತ ಅಂದರೆ ಬೇರೆಯವ್ರು ಬಂದು ಅರೆಸ್ಟ್ ಮಾಡ್ತಾರೆ. ಒಬ್ಬ ಡಿ ಸಿ ಆಗಿ ಏನು ಮಾಡಬೇಕು ಆ ಕರ್ತವ್ಯನ ನಾನು ಮಾಡೇ ಮಾಡ್ತೀನಿ ಅಂತ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ. ಹಾಗೆ ನಾಳೆನೇ ಹೋಗಿ ರೀಸನ್ ಲೆಟರ್ನ ವಾಪಸ್ ತಗೋತೀನಿ. ಇದನ್ನು ಯಾರು ಮಾಡಿದ್ರು ಅಂತ ಅದಕ್ಕೂ ಮುಂಚೆ ಕಣ್ಣು ಹಿಡಿದ್ಬಿಟ್ಟು ಶಂಕರ್ ಅವ್ರನ್ನ ಅರೆಸ್ಟ್ ಮಾಡ್ತೀನಿ. ಹೆಂಡತಿಯಾಗಿ ಅವ್ರನ್ನ ಯಾವ ರೀತಿ ಕಾಪಾಡ್ಕೋಬೋದು ಅಂತ ಯೋಚನೆ ಮಾಡ್ತೀನಿ ಅಂತ ಹೇಳ್ಕೊತಾ ಇರ್ತಾಳೆ. ಹಾಗೆ ಆ ಪಾಪಿಗಳು ಯಾರು ಅಂತ ಕಂಡು ಹಿಡ್ತೀನಿ ಅಂತ ಯೋಚನೆ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಇನ್ನೊಂದು ಕಡೆ ಶಂಕರ ತುಂಬ ಬೇಜಾರಾಗಿ ಟೆರೆಸ್ ಮೇಲೆ ಕೂತಿರ್ತಾನೆ. ಅಲ್ಲಿಗೆ ಭೂವಿ ಮತ್ತು ಈ ಕಡೆ ಗೌರಿ ಇಬ್ಬರು ಬರ್ತಾರೆ. ಭೂವಿ ಕೇಳ್ತಾ ಇರ್ತಾಳೆ, ಯಾಕೆ ಬ್ಯಾಡ್ ಬಾಯ್ ಒಬ್ಬನೇ ಕೂತಿದ್ಯಾ ಅಂತ ಅಂದಾಗ, ಏನಿಲ್ಲ ಕಂದ, ಸುಮ್ಮನೆ ಹಾಗೆ ಕೂತ್ಕೊಂಡೆ ಅಂತ ಹೇಳ್ತಿರ್ಬೇಕಾದ್ರೆ ಗೌರಿ ಹೇಳ್ತಾ ಇರ್ತಾಳೆ, ನೋಡ್ಕಂದ ಆಕಾಶದಲ್ಲಿ ನಕ್ಷತ್ರಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಅಂತ ಹೇಳ್ತಿರ್ಬೇಕಾದ್ರೆ, ವಾವಮ್ಮ, ನಕ್ಷತ್ರಗಳು ಎಷ್ಟು ಚೆನ್ನಾಗಿದ್ದಾವೆ ಅಂತ ಹೇಳ್ತಾ ಇರ್ತಾಳೆ. ಏನು ಗೊತ್ತಾ ಪುಟಾಣಿ, ನಾವು ಚಿಕ್ಕವರಿದ್ದಾಗ ಈ ಥರ ಟೆರೆಸ್ ಮೇಲೆ ಬಂದು ಆಕಾಶದಲ್ಲಿರೋ ನಕ್ಷತ್ರಗಳನ್ನು ಎಣಿಸ್ತಾ ಇದ್ವಿ. ಎಷ್ಟು ಎಣಿಸಿದ್ರು ಸಹ ನಮಗೆ ಕೌಂಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಅಂತ ಅಂದಾಗ, ಹಾಗಾದರೆ ನಾವು ನಕ್ಷತ್ರಗಳನ್ನು ಕೌಂಟ್ ಮಾಡೋಕ್ಕಾಗಲ್ವ ಅಮ್ಮ ಅಂತ ಕೇಳ್ತಾ ಇರ್ತಾಳೆ. ನೀನು ಎಣಿಸ್ತೀಯಾ? ನಮಗೆ ಸಾಧ್ಯ ಆಗದಲ್ಲೇ ಇರೋದು ಯಾವುದೂ ಇಲ್ಲ ಪುಟ್ಟ, ಟ್ರೈ ಮಾಡು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನೀನು ನಕ್ಷತ್ರಗಳನ್ನು ಎಣಿಸೋಗು ಅಂತ ಕಳಿಸ್ತಾ ಇರಬೇಕಾದ್ರೆ ತನ್ನ ಪಾಡಿ ತಾನು ಭೂವಿ ನಕ್ಷತ್ರನ ಎಣಿಸ್ತಾ ಇರ್ತಾಳೆ. ಇನ್ನೊಂದು ಕಡೆ ಈ ಕಡೆ ಗೌರಿ ಶಂಕರನ ಕೇಳ್ತಾ ಇರ್ತಾಳೆ, ಶಂಕರ ನಾವು ಇಲ್ಲೇ ಮಲ್ಕೊಳ್ಳೋಣ ಅಂದಾಗ, ಇಲ್ಲ ಅಂತ ಕೇಳಬೇಕಾದ್ರೆ, ಹೌದು, ನಾನು ನಾಳೆ ಕರ್ತವ್ಯಕ್ಕೆ ಮತ್ತೆ ಜಾಯಿನ್ ಆಗ್ತಾ ಇದ್ದೀನಿ. ಇಷ್ಟ ಇಲ್ದಿದ್ರು ಸಹ ಕೆಲವೊಂದು ಕಷ್ಟವಾದ ಕೆಲಸನ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನಾವಿಬ್ಬರು ಇಲ್ಲೇ ಮಲ್ಕೊಳ್ಳೋಣ ಅಂತ ಹೇಳ್ತಾ ಇರ್ತಾಳೆ. ಸರಿ ಆಯಿತು ಅಂತ ಈ ಕಡೆ ಶಂಕರ ಒಪ್ಕೊಂಡಾಗ ಭೂವಿ ಬರ್ತಾಳೆ. ಅಮ್ಮ ಹೋಗಿ ಅಮ್ಮ, ನಕ್ಷತ್ರಗಳನ್ನು ಎಣ್ಸೋಕ್ಕಾಗಲ್ಲ, ಆದರೂ ಸಹ ಒಂಥರ ಆಟ ಚೆನ್ನಾಗಿತ್ತು ಅಂತ ಅನ್ಬೇಕಾದ್ರೆ, ಹೌದಾ ಪುಟಾಣಿ, ಹಾಗಾದರೆ ಒಂದು ಕೆಲಸ ಮಾಡೋಣ, ಇವತ್ತು 3 ಜನ ಇಲ್ಲೇ ಮಲ್ಕೊಳ್ಳೋಣ ಅಂತ ಅಂದಾಗ ಭೂವಿಗೆ ತುಂಬ ಖುಷಿ ಆಗ್ತಿರುತ್ತೆ. ಏನಮ್ಮ, ನಾವು 3 ಇಲ್ಲೇ ಮಲ್ಕೊಳ್ಳೋಣ, ಥ್ಯಾಂಕ್ ಯು ಅಂತ ಅಮ್ಮನ ಕೆನ್ನೆಗೊಂದು ಮುತ್ತು ಕೊಟ್ಟು ಖುಷಿ ಪಡ್ತಾ ಇರ್ತಾಳೆ. ಹಾಗೆ 3 ಮಲ್ಕೊಳ್ಳೋಕ್ಕೆ ಅಂತ ಟೆರೆಸ್ ಮೇಲೆ ಬರ್ತಿರ್ಬೇಕಾದ್ರೆ ಇಬ್ಬರು ಕೆನ್ನೆಗೆ ಒಂದೊಂದು ಮುತ್ತು ಕೊಟ್ಟು, ನನಗೆ ನಿದ್ದೆ ಬರ್ತಿದೆ ಅಂತ ಭೂಮಿ ಮಲಗ್ತಾಳೆ. ಶಂಕರ ಅವರೇ, ನೀವು ಮಲ್ಕೊಳ್ಳಿ ಅಂತ ಹೇಳ್ತಿರ್ಬೇಕಾದ್ರೆ, ಜೀವನ ಅನ್ನೋದು ಎಷ್ಟು ವಿಚಿತ್ರ ಅಲ್ವಾ, ಇಬ್ಬರು ಹತ್ತತ್ರ ಇದ್ರೂ ಸಹ ಸೇರ್ತಾ ಇಲ್ಲ. ಹಾಗೆ ಒಂದೇ ಸೂರ್ಯನಡಿ ಇಬ್ಬರು ಇದ್ದೀವಿ, ಆದರೆ ಇನ್ಮೇಲೆ ನಮ್ಮ ಜೀವನದ ದಿಕ್ಕೇ ಬದಲಾಗುತ್ತೆ. ನಾನೊಂದು ದಿಕ್ಕು ಹೋಗ್ತೀನಿ, ನೀನೊಂದು ದಿಕ್ಕು ಹೋಗ್ತೀಯಾ. ಇವತ್ತಿಗೆ ನಮ್ಮ ಮನೆ ಋಣ, ಹಾಗೆ ನಿನಗೂ ಸಹ ಈ ಮನೆ ಋಣ ಮುಗ್ದೋಗುತ್ತೆ ಗೌರಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ನಾಳೆ ಕೋರ್ಟ್ ಏನು ತೀರ್ಮಾನ ಕೊಡುತ್ತೋ ನನಗಂತೂ ಗೊತ್ತಿಲ್ಲ, ಅದೇನಾದರೂ ಕೊಡಲಿ, ನನಗಿರೋದು ಒಂದೇ ಆಸೆ, ನಮ್ಮ ಮನೆಯವರು ಖುಷಿಯಾಗಿರಬೇಕು, ಹಾಗೆ ನೀವೆಲ್ಲರೂ ಖುಷಿಯಾಗಿದ್ದರೆ ಅಷ್ಟೇ ಸಾಕು ಅಂತ ಅಂದಾಗ, ಪ್ಲೀಸ್ ಶಂಕರ್ ಅವರೇ, ಈ ರೀತಿ ಎಲ್ಲ ಮಾತಾಡಬೇಡಿ, ಮಾಡಿದಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸೋಕ್ಕೆ ಹೋಗ್ತಾ ಇದ್ದೀರಾ. ಆದರೆ ನಿಮಗೆ ಗೊತ್ತಿಲ್ಲ, ಖಂಡಿತ ನಾನು ನಿಮ್ಮನ್ನು ಕಾಪಾಡ್ಕೊತೀನಿ, ಆದರೆ ನಿಮ್ಮ ಜೀವನ ದಿಕ್ಕು ಬದಲಾಗುತ್ತೆ ಅಂತ ನಿಮಗೆ ಗೊತ್ತಾಗ್ತಿಲ್ಲ ಅಷ್ಟೇ ಅಂತ ಅಸಮಾಧಾನ ಮಾಡ್ತಾ ಇರ್ತಾಳೆ. ನೋಡಿ ಶಂಕರ್ ಅವರೇ, ತುಂಬ ಬೇಜಾರು ಮಾಡ್ಕೋಬೇಡಿ, ನಿಮ್ಮ ದಿಕ್ಕನ್ನ ನಾನು ಬದಲಾಯಿಸಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಬ್ಬ ಅಪರಾಧಿಗೆ ಶಿಕ್ಷೆ ಕೊಡಿಸ್ತೀನಿ ಇಲ್ಲೋ ಗೊತ್ತಿಲ್ಲ, ಆದರೆ ಒಬ್ಬ ನಿರಪರಾಧಿನಿಗೆ ಖಂಡಿತ ನಾನು ಶಿಕ್ಷೆ ಆಗೋಕ್ಕೆ ಬಿಡಲ್ಲ. ಸುಮ್ಮನೆ ನೀವು ಬೇಜಾರು ಮಾಡ್ಕೊಂಡು ತಲೆ ಕೆಡಿಸ್ಕೋಬೇಡಿ ಅಂತ ಅಂದಾಗ ಮತ್ತೆ ಹೇಳ್ತಾ ಇರ್ತಾನೆ, ಬ್ಯಾಡ್ ಬಾಯ್ ಎಲ್ಲಿ ಅಂತ ನಮ್ಮ ಭೂವಿ ಕೇಳಬೇಕಾದ್ರೆ, ಆಕಾಶದಲ್ಲಿರೋ ನಕ್ಷತ್ರದಲ್ಲಿದ್ದಾನೆ ಅಂತ ಹೇಳಿ ಸಮಾಧಾನ ಮಾಡಿ ಅಂತ ಹೇಳ್ತಿರ್ಬೇಕಾದ್ರೆ ಗೌರಿಗೆ ತುಂಬ ಕಣ್ಣೀರು ಬರ್ತಾ ಇರುತ್ತೆ. ನೋಡು ಗೌರಿ, ಈ ರೀತಿ ಕಣ್ಣೀರು ಹಾಕಿ ನನ್ನನ್ನು ಕಳಿಸ್ಬೇಡ, ನಮ್ಮ ಮನೆಯವರೆಲ್ಲರೂ ಸಹ ಖುಷಿಯಾಗಿ ನನ್ನನ್ನು ನಾಳೆ ಕಳಿಸ್ಕೊಡಿ, ಆ ನೆನಪು ನನ್ನ ಜೀವನದಲ್ಲಿ ಸದಾ ಇರಬೇಕು ಅಂತ ಅನ್ಬೇಕಾದ್ರೆ, ಹೌದಲ್ವಾ, ನಾನು ಏನಕ್ಕೆ ಕಣ್ಣೀರು ಹಾಕ್ತಾ ಇದ್ದೀನಿ, ನಿಮ್ಮನ್ನು ಖಂಡಿತ ನಿಮಗೆ ಶಿಕ್ಷೆ ಆಗೋಕ್ಕೆ ನಾನು ಬಿಡಲ್ಲ, ಆ ರೀತಿ ನಾನು ಹೋರಾಡಿ ನಿಮ್ಮನ್ನು ನಾನು ಮತ್ತೆ ಮನೆಗೆ ವಾಪಸ್ ಕರ್ಕೊಬರ್ತೀನಿ ಅಂತ ಮಾತು ಕೊಡ್ತಾ ಇರ್ತಾಳೆ. ಹಾಗೇನೊಂದು ಕಡೆ ಬೆಳಗಾದ ಮೇಲೆ ಶಂಕರ ತುಂಬ ಯೋಚನೆ ಮಾಡ್ಕೊಂಡು ನಿಂತಿರ್ಬೇಕಾದ್ರೆ ಬೇಕು ಬೇಕು ಅಂತ ಗಂಗಾ ಬಂದು ಕೇಳ್ತಾ ಇರ್ತಾಳೆ, ಅಲ್ಲ ಶಂಕರ್ ಅವರೇ, ಏನು ಯೋಚನೆ ಮಾಡ್ತಾ ಇದ್ದೀರಾ, ತುಂಬ ಬೇಜಾರಿಂದ ಇರೋಗಿದ್ದೀರಾ, ಏನಕ್ಕೆ ಬೇಜಾರು ಮಾಡ್ಕೊಂಡಿದ್ದೀರಾ, ಈ ಸಮಯದಲ್ಲಿ ನೀವು ತುಂಬ ಖುಷಿಯಾಗಿರಬೇಕು. ಯಾಕೆ ಹೇಳ್ತಿದ್ದೀನಿ ಅಂತ ಅಂದರೆ, ಪಂಚಾಯತಿ ಟೈಮು ಮುಗಿಯೋ ಕಾಲ ಬಂದೇ ಬಿಡ್ತು, ಹಾಗೆ ಪಂಚಾಯತಿಗಳು ಮುಗಿದ್ಮೇಲೆ ನೀವು ಮತ್ತೆ ಗೌರಿ ಒಂದಾಗ್ತಿರಲ್ಲ, ಅಂದಮೇಲೆ ನೀವು ಖುಷಿಯಾಗಿರಿ, ಸ್ಮೈಲ್ ಮಾಡಿ ಶಂಕರ್ ಅವರೇ, ಸ್ಮೈಲ್ ಮಾಡಿ ಅಂತ ಹೇಳ್ತಿರ್ಬೇಕಾದ್ರೆ ಶಂಕರ ತುಂಬ ಕೋಪ ಮಾಡಿಕೊಂಡು ಗಂಗನ ಗುರಾಯಿಸ್ತಾ ಇರ್ತಾನೆ. ಆಗಲ್ಲ ಅಲ್ವಾ, ನನಗೆ ತುಂಬ ಚೆನ್ನಾಗಿ ಗೊತ್ತು, ನಿಮಗೆ ಗೌರಿನ ಕಂಡ್ರೆ ಸ್ವಲ್ಪನೂ ಇಷ್ಟ ಇಲ್ಲ, ನನ್ನನ್ನು ರಿಜೆಕ್ಟ್ ಮಾಡಿದಿರಲ್ಲ, ಆದರೂ ಪರವಾಗಿಲ್ಲ, ನನ್ನನ್ನು ರಿಜೆಕ್ಟ್ ಮಾಡಿದ್ರು ಪರವಾಗಿಲ್ಲ, ಆದರೆ ಗೌರಿನ ಅಕ್ಸೆಪ್ಟ್ ಮಾಡ್ಕೊಳ್ಳೋಲ್ವಲ್ಲ, ಯಾಕೆ ಅಂತಂದರೆ ಅವಳು ನಿಮ್ಮ ಮಗುನ ಅಬಾರ್ಷನ್ ಮಾಡಿಸಿಲ್ಲಲ್ವಾ, ಅದಕ್ಕೆ ಅವಳು ಕಂಡ್ರೆ ನಿಮಗೆ ಸಿಟ್ಟಲ್ವಾ ಅಂತ ಹೇಳ್ಬೇಕಾದ್ರೆ ಶಂಕರನಿಗೆ ತುಂಬ ಕೋಪ ಬರ್ತಾ ಇರುತ್ತೆ. ಏನಪ್ಪ, ನನಗಂತೂ ಗೊತ್ತಿಲ್ಲ ಅವಳು ಯಾಕೆ ನಿಮ್ಮ ಮೇಲೆ ಆ ರೀತಿ ಆಡ್ತಿದ್ದಾಳು ಅಂತ ಹೇಳ್ತಾ ಇರ್ತಾಳೆ. ಯಾಕೆ ಶಂಕರ್ ಅವರೇ, ಏನು ಮಾತಾಡ್ತಿಲ್ಲ, ಓಹೋ ಮೂಡ್ ಆಫ್ ಆಗಿದೆಯಲ್ವಾ, ಪರವಾಗಿಲ್ಲ ಪರವಾಗಿಲ್ಲ, ಒಬ್ಬರೇ ಇದ್ರೆ ಮೂಡು ರಿಲ್ಯಾಕ್ಸ್ ಆಗುತ್ತಂತೆ, ಕಂಟಿನ್ಯೂ ಮಾಡಿ ಅಂತ ಹೇಳಿ ಹೊರಟೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಡ್ಯೂಟಿಗೆ ಅಂತ ಗೌರಿ ಬರ್ತಾ ಇರಬೇಕಾದ್ರೆ ಆಲ್ರೆಡಿ ಮಿನಿಸ್ಟರ್ ಬಂದಿರ್ತಾರೆ. ಅವ್ರನ್ನ ನೋಡಿ ಗೌರಿಗೆ ತುಂಬ ಖುಷಿಯಾಗಿ ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳ್ತಿರ್ಬೇಕಾದ್ರೆ, ವೆರಿ ಗುಡ್ ಮಾರ್ನಿಂಗ್ ಅಮ್ಮ, ಏನು ಗೊತ್ತಾ, ನೀವು ಬರ್ತೀರಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿತ್ತು, ಹಾಗೆ ನನ್ನ ಕಾನ್ಫಿಡೆನ್ಸು ನಿಜ ಆಯಿತು ನೋಡಿ ಅಂತ ಹೇಳ್ತಾ ಇರ್ತಾರೆ. ನನಗೆ ಗೊತ್ತಿತ್ತು ನೀವು ಪರ್ಸ್ನಲ್ ಲೈಫ್ನ ಇದ್ರ ಜೊತೆ ನೀವು ಮಿಂಗಲ್ ಮಾಡ್ಕೊಳ್ಳಲ್ಲ ಅಂತ, ನನ್ನ ಕಾನ್ಫಿಡೆನ್ಸ್ನ ನೀವು ಉಳಿಸ್ಕೊಂಡ್ರಿ ಅಂತ ಅಂದಾಗ, ಸಾರಿ ಸರ್, ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ದೇ ಆ ರೀತಿ ಮಾಡಿದೆ ಅಂತ ಸಾರಿ ಕೇಳ್ತಾ ಇರ್ತಾಳೆ. ಇಟ್ಸ್ ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಯಾರಿಗಾದ್ರೂ ಸಹ ತನ್ನ ಗಂಡನೇ ಅಪರಾಧಿ ಅಂತ ಗೊತ್ತಾಗ ಯಾವ ಥರ ಶಾಕ್ ಆಗುತ್ತೆ ಅಂತ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಬಟ್ ಇವಾಗ ಅದೆಲ್ಲ ನಿಮಗೆ ರಿಯಲೈಸ್ ಆಗಿಬಿಟ್ಟು ಇವಾಗ ವಾಸ್ತವಕ್ಕೆ ಬಂದಿದ್ದಾರಲ್ಲ, ಅದೇ ನನಗೆ ದೊಡ್ಡ ಖುಷಿ ಅಂತ ಮಿನಿಸ್ಟರ್ ಹೇಳ್ತಾ ಇರ್ತಾರೆ.
ಹಾಗೆ ನಿನ್ನ ಕರ್ತವ್ಯ ನಿಷ್ಠಕ್ಕೆ ಇದೇ ಸಾಕ್ಷಿ ಅಂತ ಹೇಳ್ತಿರ್ಬೇಕಾದ್ರೆ ಥ್ಯಾಂಕ್ ಯು ಸರ್, ಹಾಗಾದರೆ ನನ್ನ ರಿಸಲ್ಯೂಷನ್ ಲೆಟರ್ ಅಂತ ಕೇಳ್ತಾ ಇರ್ತಾಳೆ. ನೀವು ಬಂದೇ ಬರ್ತೀರಾ ಅಂತ ನನಗೆ ತುಂಬ ಕಾನ್ಫಿಡೆನ್ಸ್ ಇತ್ತು, ಅದಕ್ಕೋಸ್ಕರ ನಿಮ್ಮ ರಿಸೈನ ನಾನು ಅಕ್ಸೆಪ್ಟ್ ಮಾಡಲಿಲ್ಲ ಅಂತ ಹೇಳ್ಬೇಕಾದ್ರೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಿರ್ಬೇಕಾದ್ರೆ ಮಿನಿಸ್ಟರ್ ಹೇಳ್ತಾ ಇರ್ತಾರೆ, ನಿಮ್ಮ ಕೆಲಸನ ನೀವು ಆ್ಯಸ್ ಯೂಶ್ವಲ್ ಶುರು ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ವಿಷಯ ಏನು ಗೊತ್ತಾ, ಆಲ್ರೆಡಿ ವಿಷಯದ ಬಗ್ಗೆ ಮೀಡಿಯಾದವರು ಇನ್ನೊಂದು ಥರನೇ ಪ್ರಚಾರ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನೀವು ಒಂದು ಕೆಲಸ ಮಾಡಬೇಕು, ನಿಮ್ಮ ಗಂಡನ ನೀವು ಅರೆಸ್ಟ್ ಮಾಡಿ ಅವ್ರನ್ನ ನಿರಪರಾಧಿ ಅಂತ ನೀವು ಪ್ರೂವ್ ಮಾಡಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಎಸ್ ಸರ್ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಒಂದು ರಿಕ್ವೆಸ್ಟ್ ಅಂದಾಗ ಏನು ಅಂತ ಕೇಳ್ತಾ ಇರಬೇಕಾದ್ರೆ ಪ್ಲೀಸ್ ಸರ್, ನನ್ನ ಗಂಡನ ನಾನೇ ಹೋಗಿ ಅರೆಸ್ಟ್ ಮಾಡಿ ಬರ್ತೀನಿ, ಆದರೆ ಡಿಪಾರ್ಟ್ಮೆಂಟಲ್ಲಿ ಯಾರು ಸಹ ಬರೋದು ಬೇಡ, ನಾನು ಇಲ್ಲಿಗೆ ಕರ್ಕೊಬರ್ತೀನಿ ಅಂತ ಗೌರಿ ರಿಕ್ವೆಸ್ಟ್ ಮಾಡಿಕೊಂಡು ಕೇಳ್ತಾ ಇರ್ತಾಳೆ. ಮಿನಿಸ್ಟರ್ ಹೇಳ್ತಿರ್ತಾರೆ, ಸ್ವಲ್ಪ ಕಷ್ಟನೇ ವಿಷಯ, ಅದು ಸಹ ನಿಮಗೋಸ್ಕರ ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ, ಆಲ್ ದ ಬೆಸ್ಟ್ ಅಂತ ಹೇಳಿ ಹೊರಟೋಗ್ತಾ ಇರಬೇಕಾದ್ರೆ ಗೌರಿಗೆ ದುಃಖ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಸುನಂದ ಮನೇಲಿ ಕೂತ್ಕೊಂಡು ಕಾಫಿ ಕುಡ್ತಿರ್ಬೇಕಾದ್ರೆ ಗುಂಡ ಮತ್ತು ಭುವಿ ಇಬ್ಬರು ಬರ್ತಾರೆ. ಬ್ರೋ ಪೇಪರ್ ಓದೋಣ ಅಂತ ಅನ್ಬೇಕಾದ್ರೆ ಬಾ ನಾನು ಓದಿ ಹೇಳ್ತೀನಿ ಅಂತ ಗುಂಡ ಹೇಳ್ತಾ ಇರ್ತಾನೆ. ಹಾಗೆ ಪೇಪರ್ನ ತಗೊಂಡು ನಾನು ಫಸ್ಟಿಂದ ಓದಲ್ಲ ಲಾಸ್ಟಿಂದ ಓದ್ತೀನಿ, ಅದರಲ್ಲಿ ಕ್ರಿಕೆಟಿಗೆ ಸಂಬಂಧಪಟ್ಟಂಗೆ ಕೆಲವೊಂದು ವಿಷಯ ಇರುತ್ತೆ, ಬಾ ಹೇಳ್ತೀನಿ ಅಂತ ಅನ್ಬೇಕಾದ್ರೆ ಏನು ಬ್ರೋ ಈ ರೀತಿ ಮಾಡ್ತಾ ಇದೆಯಾ, ಯಾರಾದರೂ ಪೇಪರ್ನ ಲಾಸ್ಟಿಂದ ಓದ್ತಾರಾ, ಮೊದಲಿಂದ ಓದಿದ್ರೆ ಲೋಕಲಲ್ಲಿ ಏನಾಗ್ತಿದೆ ಅನ್ನೋ ಎಲ್ಲ ವಿಷಯನೂ ಸಹ ನಮಗೆ ಗೊತ್ತಾಗುತ್ತೆ, ಹಾಗೆ ಜಿಲ್ಲೆಯಲ್ಲಿ ಏನಾಗ್ತಿದೆ, ಹಾಗೆ ಸ್ಟೇಟಲ್ಲಿ ಏನಾಗ್ತಿದೆ, ಇಂಡಿಯಾದಲ್ಲಿ ಏನಾಗ್ತಿದೆ ಅಂತ ಎಲ್ಲ ವಿಷಯನೂ ತಿಳ್ಕೊಂಡು ಲಾಸ್ಟ್ ಪೇಜಲ್ಲಿ ಕ್ರಿಕೆಟಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಬೇಕು ಅಂತ ಹೇಳ್ಬೇಕಾದ್ರೆ ಹಾಗೆ ನನ್ನ ಕಡೆ ಗುಂಡ ಮತ್ತೆ ಈ ಕಡೆ ಭುವಿ ಇಬ್ರು ಸಹ ಪೇಪರ್ ಓದ್ತಾ ಇರ್ಬೇಕಾದ್ರೆ ಗುಂಡ ಕಳ್ಬಿಟ್ಟು ಸಾರಿ ಪಿಕ್ಚರ್ನ ನೋಡ್ತಾನೆ. ಇದೇನಿದು ಈ ತರ ಇದೆಯಲ್ಲ, ಜ್ಯೂಸ್ ಮಾಡೋದನ್ನ ಯಾಕೆ ಈ ತರ ಪೇಪರಲ್ಲಿ ಕೊಟ್ಟಿದ್ದಾರೆ ನೋಡು ಬ್ರೋ ಅಂತ ಅನ್ಬೇಕಾದ್ರೆ ನನಗಿದೆಲ್ಲ ಗೊತ್ತಿಲ್ಲ ಅಂತ ಭುವಿ ಹೇಳ್ತಿರ್ತಾಳೆ. ಅಷ್ಟೊತ್ತಿಗೆ ಇರು ನಮ್ಮ ಬಾಸ್ನ ಕೇಳ್ತೀನಿ ಅಂತ ಅಂದಾಗ ಶಂಕರ ಬಂದಾಗ ಇಲ್ಲಿ ನೋಡಿ ಬಾಸ್, ಇದು ಜ್ಯೂಸ್ ಮಾಡೋದನ್ನ ಈ ತರ ಪೇಪರಲ್ಲೆಲ್ಲ ಹಾಕಿದ್ದಾರೆ ಅಂತ ಅಂದಾಗ ಇದು ಜ್ಯೂಸ್ ಎಲ್ಲ ಕಳ್ಬಡ್ಡಿ ಸಾರಾಯಿ ಮಾಡೋರ್ನ ಅರೆಸ್ಟ್ ಮಾಡ್ತೀವಿ ಅಂತ ಪೇಪರಲ್ಲಿ ಹಾಕಿದ್ದಾರೆ ಅಂತ ಶಂಕರ ಹೇಳ್ತಾ ಇದ್ರೆ ಅಯ್ಯೋ ಬಾಸು ಇದು ಜ್ಯೂಸು, ಇದು ಕಳ್ಬಡ್ಡಿ ಸಾರಾಯಿ ಎಲ್ಲ ನಾನು ಕಣ್ಣಾರೆ ನೋಡಿದ್ದೀನಿ ಅಂತ ಅಂದಾಗ ಶಂಕರನ್ಗೆ ಶಾಕ್ ಆಗ್ತಿರುತ್ತೆ. ಎಲ್ಲಿ ನೋಡ್ದೆ ಗುಂಡ ಅಂತ ಕೇಳಬೇಕಾದ್ರೆ ನಮ್ಮ ತಾತ ಮೊನ್ನೆ ವಿಡಿಯೋ ಕಾಲ್ ಮಾಡಿದ್ರಲ್ಲ, ಅಲ್ಲಿ ಜ್ಯೂಸ್ ಮಾಡ್ತಾ ಇದ್ರಂತೆ, ನಾನು ಕೇಳಿದ್ಕೆ ಇದು ಜ್ಯೂಸ್ ಅಂತ ಹೇಳಿದ್ರು, ನೀವೇ ನಿಂಗಂತೀರ ಅಂತ ಅಂದಾಗ ಶಂಕರನ್ಗೆ ಶಾಕ್ ಆಗಿ ಏನು ಅದಕ್ಕೆವಾ ಅಂತ ಅನ್ಬೇಕಾದ್ರೆ ಅವತ್ತು ಇವ್ರ ತಾತ ಮಾತಾಡಬೇಕು ಅಂತ ತುಂಬ ರಿಕ್ವೆಸ್ಟ್ ಮಾಡಿದ್ರು, ಅದಕ್ಕೋಸ್ಕರ ಒಂದು 5 ನಿಮಿಷ ವಿಡಿಯೋ ಕಾಲ್ ಮಾಡಿಕೊಟ್ಟೆ ಅಂದಾಗ ಹೌದು ಅಮ್ಮ ವಿಡಿಯೋ ಕಾಲ್ ಮಾಡಿಕೊಟ್ರು, ಅದರಲ್ಲಿ ನೋಡಿದೆ ಇದು ತಾತ ಹೇಳಿದ್ರು ಜ್ಯೂಸ್ ಅಂತ ಅಂದಾಗ ಶಂಕರನ್ಗೆ ಶಾಕ್ ಆಗಿ ಹಾಗೆ ಜೊತೆಗೆ ತುಂಬ ಕೋಪನೂ ಬರ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಗೌರಿ ಶಂಕರನ್ನ ಅರೆಸ್ಟ್ ಮಾಡಬೇಕು ಅಂತ ಬರ್ತಾ ಇರಬೇಕಾದ್ರೆ ಕೂತ್ಕೊಂಡು ತುಂಬ ನೆನ್ಪು ಮಾಡಿಕೊಂಡು ಅಳ್ತಾ ಇರ್ತಾಳೆ. ತನ್ನ ಗಂಡನ ಜೊತೆ ಇದ್ದ ಸಿಹಿ ಮೂಮೆಂಟ್ ಎಲ್ಲ ನೆನ್ಪು ಮಾಡಿಕೊಂಡು ಕಣ್ಣೀರಾಗ್ತಿರ್ತಾಳೆ. ಅಯ್ಯೋ ದೇವ್ರೆ, ತನ್ನ ಹೆಣ್ಣಿಗೆ ಏನೇ ಕಷ್ಟ ಬಂದರೂ ಸಹ ಸಹಿಸ್ಕೋತಾಳೆ, ಆದರೆ ತನ್ನ ಗಂಡನ ಅರೆಸ್ಟ್ ಮಾಡೋ ಪರಿಸ್ಥಿತಿ ಬಂದಾಗ ಯಾವ ಹೆಣ್ಣು ತಾನೇ ಸಹಿಸ್ಕೋತಾಳೆ ಅಂತ ಕಣ್ಣೀರು ಹಾಕ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಇಂಥ ಕಷ್ಟ ಯಾವ ಹೆಣ್ಣಿಗೂ ಬರಬಾರ್ದು ದೇವ್ರೆ ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ ಇನ್ನೊಂದು ಕಡೆ ರುದ್ರ ನಗಾಡ್ತಾ ಇರ್ತಾರೆ. ನೋಡ್ಲಾ ಅಪರೂಪಕ್ಕೆ ಶಂಕರ ಕಾಲ್ ಮಾಡ್ತಿದ್ದಾರೆ ನೋಡ್ಲಾ ಅಂತ ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ. ನೋಡ್ಲಾ ರುದ್ರ ಅರೆಸ್ಟ್ ಆಗೋಕ್ಕೂ ಮುಂಚೆ ಅಪ್ಪನ ಜೊತೆ ಮಾತಾಡಬೇಕು ಅಂತ ಅನಿಸಿದೆ, ಅದಕ್ಕೆ ಅವ್ನು ಕಾಲ್ ಮಾಡ್ತಿದ್ದಾನೆ ಅಂದಾಗ ಅಪ್ಪಯ್ಯ ರಿಸೀವ್ ಮಾಡಿ ಲೌಡ್ ಸ್ಪೀಕರ್ ಹಾಕು ಅಂತ ಹೇಳ್ತಾ ಇರ್ತಾನೆ. ಶಂಕರನ್ ಫೋನ್ ರಿಸೀವ್ ಮಾಡಿಬಿಟ್ಟು ಏನ್ರಿ ಶಂಕರ್ ಅವರೇ ಅಪ್ಪಯ್ಯ ನೆನೆಸ್ಕೊಂಡಿದ್ದೀರಾ, ಅರೆಸ್ಟ್ ಆಗಿ ಹೋಗೋಕ್ಕೂ ಮುಂಚೆ ಅಪ್ಪನ ಜೊತೆ ಮಾತಾಡಬೇಕು ಅಂತ ಅನಿಸಿದೆಯಾ ಅಂತ ನಗಾಡ್ತಾ ಇದ್ರೆ ಶಂಕರನಿಗೆ ತುಂಬ ಕೋಪ ಬರ್ತಾ ಇರುತ್ತೆ. ಶಿವರುದ್ರಪ್ಪ ಆಟ ಆಡ್ತಿದ್ಯಾ ಅಂತ ಅನ್ಬೇಕಾದ್ರೆ ನಗಾಡ್ಕೊಂಡು ಶಂಕರ ನೀನು ತುಂಬ ಪಾಪದವನು, ನೀನು ಎಂತಹ ರೋಷದ ಗಂಡಸು ಅಂಥವನು, ಪ್ರೀತಿ ವಿಷಯದಲ್ಲಿ ತುಂಬ ಪಾಪ ಕಾಣೋ, ನೀನು ಕುಗ್ಗೋಗ್ಬಿಟ್ಟೆ ಅಂತ ನಗಾಡ್ತಾ ಇರ್ತಾನೆ. ಅದಕ್ಕೆ ಅಲ್ವಪ್ಪಯ್ಯ ಇವನನ್ನ ಚೆನ್ನಾಗಿ ಲಾಕ್ ಮಾಡಿಸಿದ್ದು ಅಂತ ಶಂಕರನ್ಗೆ ಈ ಕಡೆ ಭದ್ರೆ ಹೇಳ್ತಿರ್ಬೇಕಾದ್ರೆ ಈಗಲಾತು ಅರ್ಥ ಆಯ್ತಂದ್ಲ, ನಿನ್ನನ್ನು ಅರೆಸ್ಟ್ ಮಾಡೋಂಗೆ ಮಾಡಿದ್ದು ನಾವೇ ಅಂತ ಇಬ್ಬರು ಹೇಳ್ಕೊಂಡು ನಗಾಡ್ತಿದ್ರೆ ಶಂಕರನ್ಗೆ ತುಂಬ ಕೋಪ ಬರ್ತಾ ಇರುತ್ತೆ. ಹಾಗೆ ನಾವೇ ಕಳ್ಳ ನಿನ್ನನ್ನು ಅರೆಸ್ಟ್ ಮಾಡೋಕ್ಕೆ ಹೇಳಿದ್ದು, ನಾವೇ ಸಿಂಡಿಕೇಟು ನಿನ್ನನ್ನು ಸಿಗಾಕೊಳ್ಳೋ ಹಾಗೆ ನಾವೇ ಮಾಡಿದ್ದು, ತಾಕತ್ತಿದ್ರೆ ನನ್ನನ್ನು ಮುಟ್ಲ ಅಂತ ಶಿವರುದ್ರಪ್ಪ ಹೇಳ್ತಿರ್ಬೇಕಾದ್ರೆ ಬಿಡು ಅಪ್ಪಯ್ಯ ಅವನಲ್ಲಿ ಮುಟ್ತಾನೆ, ಎಂಟಿ ಕೈಯಾರೆ ಅವನೇ ಅರೆಸ್ಟ್ ಆಗ್ತಾನೆ ಅಂತ ಶಾನೆ ಫೀಲ್ ಆಗ್ತಿರ್ಬೋದು ಅಲ್ವಾ ಅಂತ ನಗಾಡ್ಕೊಂಡು ನೋಡೋ ಶಂಕರ ಎಷ್ಟು ಅವಳು ಬರುತ್ತೆ ಇವಾಗಲೇ ಹತ್ಬಿಡ್ಲ ಅಂತ ನಗಾಡ್ತಾ ಇರ್ತಾನೆ. ಹಾಗೆ ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ, ಶಾನೆ ಬೀಗ್ತಾ ಇದ್ದೆ, ಇಷ್ಟು ದಿನ ನಾನೇ ಗೆದ್ದೆ ಅಂತ ಮೆರಿತಿದ್ದೆ, ನೋಡು ಯಾವ ರೀತಿ ಲಾಕ್ ಮಾಡಿದ್ವಿ ಅಂತ ಹೇಳ್ತಾ ಇರ್ತಾನೆ. ನೀನು ಯಾವ ಕಡೆ ಹೋದ್ರೂ ಸಹ ಸಾಕ್ಷಿ ನಿನ್ನ ಕಡೆನೇ ಬೆರಳು ಮಾಡಿ ತೋರಿಸುತ್ತೆ, ಸಿಂಡಿಕೇಟ್ಗೆ ನೀನೇ ದೊಡ್ಡ ಪಿನ್ನು ಅಂತ ಹೇಳ್ಕೊಂಡು ಮತ್ತೆ ನಗಾಡ್ತಾ ಇರ್ತಾನೆ. ಹಾಗೆ ರುದ್ರ ಹೇಳ್ತಾ ಇರ್ತಾನೆ, ಅಪ್ಪಯ್ಯ ಒಂದು ಕೇಸ್ ಹಾಕಿದ್ರೆ ಜಾಮೀನೆಲ್ಲ ಸಿಗುತ್ತೆ ಅಂತ ಅನ್ಕೊಂಡು ಕೇಸ್ ಮೇಲೆ ಕೇಸ್ ಹಾಕಿ ಇವನನ್ನ ಚೆನ್ನಾಗಿ ಜಡಿಸ್ಕೊಳ್ಳ ಶಂಕರ ತೀರ್ಪುರ್ಲಾಗ ಹಾಕಿದ್ರು ನೀನು ಕೇಸಿಂದ ಹೊರಗಡೆ ಬರೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾನೆ. ನೋಡು ಶಂಕರ, ನಿನ್ನ ಅಂತ್ಯ ಏನಿದ್ರು ಜೈಲಲ್ಲಿ ಅಂತವ ರುದ್ರ ಹೇಳ್ತಿರ್ಬೇಕಾದ್ರೆ ಅಲ್ವಾ ಮತ್ತೆ ಆ ಶ್ರೀಕೃಷ್ಣ ಜೈಲಲ್ಲಿ ಹುಟ್ಟಿದಂತೆ ಈ ಶಂಕರ ಅನ್ನೋ ಶ್ರೀಕೃಷ್ಣ ಜೈಲಲ್ಲೇ ಅಂತ್ಯ ಆಗ್ತಾನೆ ಅಂತ ಹೇಳ್ಕೊಂಡು ಇಬ್ಬರು ಸಿಕ್ಕಾಪಟ್ಟೆ ನಗಾಡ್ತಿದ್ರೆ ಶಂಕರನಿಗೆ ಕೆಟ್ಟದಷ್ಟು ಕೋಪ ಬರ್ತಾ ಇರುತ್ತೆ. ಹಾಗೆ ಜೈಲಲ್ಲಿ ಹೋಗಿ ಸಾಯಿಲ್ಲ ಅಂತ ಅನ್ಬೇಕಾದ್ರೆ ಫೋನ್ ಕಟ್ ಮಾಡೋ ಅಪ್ಪಾಯ ಅಂತ ಹೇಳಿದಾಗ ಫೋನ್ ಕಟ್ ಮಾಡಿ ಶಂಕರ ತುಂಬ ಕೋಪ ಮಾಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ನಾನು ಜೈಲಿಗೆ ಹೋದ್ರೆ ಈ ಸತ್ಯ ಅನ್ನೋದು ಮಣ್ಪಾಲಾಗ್ಬಿಡುತ್ತೆ, ನಾನು ಜೈಲಿಗೆ ಹೋಗ್ಬಾರ್ದು, ನನ್ನ ಬೆನ್ನಿಂದ ಇಷ್ಟೆಲ್ಲ ಆಟ ಆಡಿದರೆ ಇವ್ರಿಗೊಂದು ಗತಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ.
ಹಾಗೆ ನಾನು ಇದನ್ನೆಲ್ಲ ಮನಸ್ಸಿಗೆ ಹಾಕೋಬಾರ್ದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ವಾರೆಂಟ್ ಸಮೇತ ಗೌರಿ ಮನೆಗೆ ಬಂದುಬಿಟ್ಟು ಶಂಕರ್ ಅವರೇ ನಾನು ಡಿ ಸಿ ಗೌರಿ ಆಗಿ ಮನೆಗೆ ಬಂದಿದ್ದೀನಿ, ಅರೆಸ್ಟ್ ವಾರೆಂಟ್ ಸಮೇತ ಬಂದಿದ್ದೀನಿ, ಎಲ್ಲಿದ್ದೀರಾ ಹೊರಗಡೆ ಬನ್ನಿ ಅಂತ ಅನ್ಬೇಕಾದ್ರೆ ಶಂಕರನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಆಗ ಶಂಕರ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾನೆ, ನಾನೇ ನಿಮ್ಮನ್ನ ಅರೆಸ್ಟ್ ಮಾಡಿ ಅಂತ ಹೇಳಿದೆ, ಆದರೆ ಇವಾಗ ನಾನೇ ತಪ್ಪಿಸ್ಕೊತಿದ್ದೀನಿ. ನಾನು ತಪ್ಪಿಸ್ಕೊಳ್ಳಿಲ್ಲ ಅಂತ ಅಂದರೆ ನನ್ನ ಹಿಂದೆ ಇರೋರು ಯಾರು ಅಂತ ಗೊತ್ತಾಗಲ್ಲ. ರುದ್ರ ಮತ್ತು ಶಿವರುದ್ರಪ್ಪ ಇದರಿಂದ ಇದ್ದಾರೆ ಅಂತ ನನಗೆ ಗೊತ್ತಾಗಿರಲಿಲ್ಲ. ನಾನೇನಾದರೂ ಅರೆಸ್ಟ್ ಆದರೆ ಸುಳ್ಳು ಹಾಗೆ ಮುಚ್ಚೋಗ್ಬಿಡುತ್ತೆ. ಖಂಡಿತ ನಾನು ಇಲ್ಲಿಂದ ತಪ್ಪಿಸ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಕೂಗ್ತಾ ಇರಬೇಕಾದ್ರೆ ಇದೇನಿದು ಈ ಥರ ಗೌರಿ ಶಂಕರನ ಕೂಗ್ತಿದ್ದಾಳೆ ಅಂತ ವಿಜಿ ಮತ್ತು ಸುನಂದ ಬಂದು ಏನಾಯ್ತವ ಯಾಕೆ ಕೂಗ್ತಿದ್ಯಾ ಅಂತ ಅಂದಾಗ ನನಗೇನು ಆಗಿಲ್ಲ, ಕಳ್ಬಡ್ಡಿ ಕಿಂಗ್ ಪಿನ್ ಅಂತ ಸಾಕ್ಷಿ ಸಿಕ್ಕಿದೆ, ಅದಕ್ಕೆ ಶಂಕರವ್ರನ್ನ ಅರೆಸ್ಟ್ ಮಾಡೋಕ್ಕೆ ಬಂದಿದ್ದೀನಿ ಅಂತ ಅಂದಾಗ ಸುನಂದನಿಗೂ ಹಾಗೆ ಈ ಕಡೆ ಪಾರ್ವತಿಗೂ ಶಾಕ್ ಆಗ್ತಾ ಇರುತ್ತೆ. ಆಗ ತುಂಬ ಟೆನ್ಷನ್ ಮಾಡಿಕೊಂಡು ಪಾರ್ವತಿ ಕೇಳ್ತಾ ಇರ್ತಾಳೆ, ಈ ಕಳ್ಬಡ್ಡಿ ವ್ಯವಹಾರ ನನಗೆ ಸರಿಯಾಗಿ ಗೊತ್ತಿಲ್ಲ, ಈ ಗುಂಡ್ಪಿನ್ನು ಸಣ್ಣ ಪಿನ್ನು ಅದೆಲ್ಲ ಗೊತ್ತಿಲ್ಲ, ಆದರೆ ನಮ್ಮ ಶಂಕರ ಈ ರೀತಿ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸುನಂದ ನೀನಾದರೂ ಹೇಳು ಅಂತಂದಾಗ ಏನು ಗೌರವ ಈ ರೀತಿ ಮಾತಾಡ್ತಿದ್ಯಾ, ಖಂಡಿತ ನಮ್ಮ ಶಂಕರ ಆ ರೀತಿ ಮಾಡಲ್ಲ, ಪ್ಲೀಸ್ ಅರ್ಥ ಮಾಡ್ಕೊತ ಹೇಳ್ತಾ ಇದ್ರೆ ಗಂಗಾ ಮಾತ್ರ ಅರೆಸ್ಟ್ ಮಾಡೋಕ್ಕೆ ಬಂದಲ್ಲ ಅಂತ ತುಂಬ ಖುಷಿಯಿಂದ ಬೀಗ್ತಾ ಇರ್ತಾಳೆ. ಅಲ್ಲ ಕಣವ ನೀನು ಶಂಕರನ ಹೆಂಡ್ತಿ, ನಮಗೇನೆ ಹೆಚ್ಚಾಗಿ ನೀನು ಅವನು ನಾನು ನಂಬಬೇಕು, ನಿನಗೆ ಗೊತ್ತಿಲ್ವ ಶಂಕರ ಹೇಗೆ ಅಂತ ಅನ್ಬೇಕಾದ್ರೆ ಕಾನೂನಲ್ಲಿ ನಂಬಿಕೆ ಎಲ್ಲ ಕೇಳಲ್ಲ, ಸಾಕ್ಷಿ ಬೇಕು ಅಷ್ಟೇ ಅಕ್ಕ ಅಂತ ಹೇಳ್ತಾ ಇರ್ತಾಳೆ. ನಮ್ಮ ದುರದೃಷ್ಟವಶ ಏನು ಮಾಡೋಕ್ಕಾಗಲ್ಲ, ಕಳ್ಬಡ್ಡಿ ಮಾತ್ರ ಅಲ್ಲ ಬೇರೆ ಮಾದಕ ವಸ್ತುಗಳನ್ನೆಲ್ಲ ಇವರು ಮಾಡ್ತಾ ಇದ್ದಾರೆ ಅಂತ ಸಾಕ್ಷಿ ಸಮೇತ ಸಿಕ್ಬಿದ್ದರೆ ಅದಕ್ಕೆ ಅರೆಸ್ಟ್ ಮಾಡಬೇಕು ಅಂತ ಹೇಳ್ತಾ ಇರ್ತಾಳೆ. ನೀನು ಏನಾರು ಅನ್ನು ಖಂಡಿತ ನಮ್ಮ ಶಂಕರ ಈ ರೀತಿ ಮಾಡೋಕ್ಕೆ ಸಾಧ್ಯ ಇಲ್ಲ, ನಾನಂತೂ ನಂಬಲ್ಲ ಅಂತ ಪಾರ್ವತಿ ಕಣ್ಣೀರಾಗ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.